ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಚನ್ನಪಟ್ಟಣ ಹೋಗ್ತಾ ಇದ್ದೀವಿ ನೈಟು. ನಮ್ಮ ಚನ್ನಪಟ್ಟಣದಲ್ಲಿ ನಮ್ಮ ಮನೆಯವ್ರ ಫ್ರೆಂಡು ಇದ್ದಾರೆ. ಅವರು ಕರ್ಗ ಇದ್ದಾಗ ನಾನು, ನಮ್ಮ ಮನೆಯವರು, ನನ್ನ ಮಗ, ನನ್ನ ಮಗಳು ಎಲ್ಲ ಹೋಗ್ತಾ ಇದ್ದೀವಿ. ಹಾಯ್ ಮಾಡಪ್ಪು. ಹಾಯ್ ಫ್ರೆಂಡ್ಸ್. ವೆಲ್ಕಮ್ ಟು ಅವರ್ ಮಮ್ಮಿ ಚಾನಲ್. ಮಮ್ಮಿ ಚಾನಲ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಕಲೆಕ್ಟ್ ಮಾಡಿ. ಮಮ್ಮಿ ಯೂಟ್ಯೂಬ್ ಕಲೆಕ್ಟ್ ಮಾಡಿ, ಬೆಲ್ಲ ಮಾಡಿ, ಆಮೇಲೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಕ್ಲಿಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲಿ ಹೋಗ್ತಾ ಇದೀವಿ ಈಗ? ಚನ್ನಪಟ್ಟಣ, ಚನ್ನಪಟ್ಟಣ, ಬೊಂಬೆನಾಡು. ಈಗ ಚನ್ನಪಟ್ಟಣ ಬಂದ್ವಿ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಪಕ್ಕದ ರೋಡಲ್ಲೇ ಇದ್ದಿದ್ದು ಊರು. ಈಗ ಹೋಗ್ತಾ ಇದ್ದೀವಿ. ಫುಲ್ಲು ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಂದನೂ ಫುಲ್ ಲೈಟಿಂಗ್ಸ್ ಹಾಕಿದ್ರು. ನಮ್ಮ ಮನೆಯವ್ರ ಫ್ರೆಂಡು ಅಂತ ಹೇಳಿದ್ರೆ ಆಗಿಂದ ಹಳೆ ಫ್ರೆಂಡ್ ಅವರು. ಮೊದಲು ಜೊತೆಲೇ ಇದ್ದರು. ಪೂಜೆಗೆಲ್ಲ ಹೋಗ್ಬೇಕಾದ್ರೆ ನಮ್ಮ ಮನೆಯವರು ಕೂಡ ಅವ್ರ ಜೊತೆ ಪೂಜೆಗೆಲ್ಲ ಹೋಗ್ತಾ ಇದ್ರು. ಈಗ ಅವರು ದೇವಸ್ಥಾನ ವಹಿಸ್ಕೊಂಡಿದ್ದಾರೆ ಚನ್ನಪಟ್ಟಣದಲ್ಲಿ. ನಮಗೆ ಹೋದ ವರ್ಷನೂ ಕರೆದಿದ್ರು, ಹೋದ ವರ್ಷನೂ ಬರೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಈ ವರ್ಷ ನೋಡೋಣ ಅಂಥೇಳಿ, ಮಕ್ಳಿಗೆ ತೋರಿಸೋಣ ಅಂಥೇಳಿ ಕರ್ಕೊಂಡು ಬಂದಿದ್ದೀವಿ. ಏನು ನೋಡ್ಕೊಂಡು
ಅಲ್ಲಿ ಕರಗ ನೋಡಿಕೊಂಡು ಬಂದ್ವಿ. ಆಮೇಲೆ ಪಕ್ಕದಲ್ಲಿ ಆರ್ಕೆಸ್ಟ್ರಾ ಮಾಡ್ತಾಯಿದ್ರು. ಅಲ್ಲಿ ನೋಡಿದ್ರೆ ಅವರು ನಮಗೆ ಗೊತ್ತಿರೋರು, ಹಾಡು ಹೇಳ್ತಾ ಇರೋದು ಮಂಡ್ಯದವರೇ ಅವರು ಕೂಡ. ಆಮೇಲೆ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಆಮೇಲೆ ನಾವು ಕೂಡ ಊಟಕ್ಕೆ ಹೋದ್ವಿ. ಊಟ ಅಲ್ಲೇ ಬೆಳಗ್ಗೆ ಸಂಜೆ 5 ಗಂಟೆಯಿಂದ ಏನೋ ಸ್ಟಾರ್ಟ್ ಮಾಡಿರೋದು ಊಟ. ಬೆಳಗಿನ ಜಾವ 3 ಗಂಟೆ ಗಂಟನೂ ಊಟ ಹಾಕ್ತಾರೆ ಅಂತ ಹೇಳಿದ್ರು. ನಾವು ಅಲ್ಲಿ ಹೋಗೋಷ್ಟರಲ್ಲಿ ಊಟ ಮಾಡಿಕೊಂಡು ಹೋದ್ವಿ. ಆಮೇಲೆ ಅಲ್ಲೆಲ್ಲ ಸ್ವಲ್ಪ ಸುತ್ತಾಡಿಕೊಂಡು ಹೊರಡೋಣ ಅಂತ ಹೇಳಿ ಹೊರಡ್ತಾ ಇದ್ವಿ. ಸರಿ ಅಂತೇಳಿ ಬರಬೇಕಾದ್ರೆ ಅಲ್ಲಿ ಆನೆ ಬಂತು ಅಂತ ಜನ ಎಲ್ಲ ಕೂಗಾಡಿ ಎಲ್ಲರೂ ಆ ಕಡೆ ಹೊರಟೋದ್ರು. ಆಮೇಲೆ ನಾವು ಕೂಡ ಹೋದ್ ನೋಡಿದ್ವಿ. ಆಮೇಲೆ ಮಕ್ಕಳಿದ್ರಲ್ಲ, ನಾವು ಬಂದ್ಬಿಟ್ವಿ. ಆಮೇಲೆ ಇವ್ರನ್ನ ಮುತ್ತತ್ತಿಯಿಂದ ಕರೆಸಿದ್ದು ಕರಿಯಣ್ಣ ಕೆಂಚಣ್ಣ ಅಂತ. ಸಖತ್ತಾಗಿ ಮಾಡ್ತಾಯಿದ್ರು. ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ವಿ. ಎಲ್ಲ ನೋಡಿಕೊಂಡು ಮನೆಗೆ ಹೊರಟ್ವಿ. ಕನಸಲ್ಲಿ ಬಂದವಳು ಮನದಲ್ಲಿ ನಿಂತವಳು. ಈಗ ನಮ್ಮ ಅಮ್ಮ ಮನೆ ಹತ್ರ ಬಂದಿದ್ದೀವಿ. ನಮ್ಮ ಅಮ್ಮನಿಗೆ ಹೇಳಿಲ್ಲ, ಇಲ್ಲೇ ಚನ್ನಪಟ್ಟಣ ಬಂದಿದ್ವಲ್ಲ, ನಮ್ಮ ಮನೆಯವ್ರು ಹಂಗೆ ಹೋಗೋಣ ನಡಿ ಅಂತ ಹೇಳಿದ್ರು. ನೋಡೋಣ ಅವ್ರು ಹೆಂಗಿರ್ತಾರೆ. ನನ್ನ ಮಗ ಮಲ್ಕೊಂಡವನೇ, ನನ್ನ ಮಗಳೂ ಮಲಗಿಬಿಟ್ಟಿದ್ದಾಳೆ. ಅವ್ರಿಗೆ ಒಂದು ವಿಷಯ ಒಂಚೂರು ಗೊತ್ತೇ ಇಲ್ಲ ನಾವು ಬರ್ತೀವಿ ಅಂತ. ಅದು ಏನು ಮಾಡ್ತಾರೆ ನೋಡೋಣ. ಹೋಗ್ತಾ ಇದ್ದೀವಿ, ಇಲ್ಲೇ ಇದ್ದೀವಿ, ಇದೆ ಅಮ್ಮ ಮನೆ ರೋಡಲ್ಲೇ ಇದ್ದೀವಿ. ನೈಟ್ ಬಂದ್ವಿ ಹೇಳ್ದಿರಾ. ನಾವು ಬಂದಾಗ 3 ಗಂಟೆ ಆಗಿತ್ತು. ನಮ್ಮ ಅಮ್ಮವ್ರಿಗೆ ಗೊತ್ತೇ ಇರಲಿಲ್ಲ. ವೀಡಿಯೋ ಮಾಡ್ಕೊಂಡಿದ್ದೀನಿ, ವೀಡಿಯೋನೇ ಆನ್ ಮಾಡಿಲ್ಲ, ಸುಮ್ಮನೆ ಹಂಗೆ ಮಾಡಿದ್ದೀನಿ. ಅದು ವೀಡಿಯೋ ಹಾಕೋಕ್ಕಾಗಲಿಲ್ಲ. ಬಂದ್ವಿ. ರಿಯಾಕ್ಷನ್ ಅವ್ರಿಗೆ ಗಾಬರಿ, ಏನು ಇಷ್ಟೊತ್ತಲ್ಲಿ ಬಂದವರಲ್ಲ ಅಂತ ಗೊತ್ತಿರಲಿಲ್ಲ. ಅಂದರೆ ನಾವು ಚನ್ನಪಟ್ಟಣ ಹೋಗ್ತೀವಿ ಅಂತ ಗೊತ್ತಿತ್ತು. ಸ್ವಲ್ಪ ಐಡಿಯಾ ಇತ್ತು, ನೀವು ಬರ್ತೀರಾ ಅಂತ ಹೇಳ್ತಾಯಿದ್ರು ನಮ್ಮಮ್ಮ. ಅದೇನು ಅಂತ ನಮಗೂ ಕೂಡ ಗೊತ್ತಿಲ್ಲ. ವೀಡಿಯೋ ಮಾಡಿದ್ದಿದ್ರೆ ಗೊತ್ತಾಗಿರ್ತಿತ್ತು ನಿಮಗೂ ಕೂಡ ಅವ್ರು ಹೆಂಗೆ ರಿಯಾಕ್ಷನ್ ಕೊಟ್ಟರು ಅಂತ. ಬೆಳಗ್ಗೆ ಎದ್ದು ನಾವು ಕೂಡ ಮೇಲ್ಗಡೆ ಕಾಂಕ್ರೀಟ್ ಹಾಕ್ತಾಯಿದ್ರು. ಅದಕ್ಕೋಸ್ಕರ ಅಮ್ಮ ಎಲ್ಲ ಬೆಳಗ್ಗೆ ಮೇಲೇ ಇದ್ದರು. ನಾನು ಮನೆ ಕೆಲಸ ಮಾಡ್ಕೊತೀನಿ, ಹೋಗಮ್ಮ ನೀವು ಮೇಲೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು ಪಾತ್ರೆ ಎಲ್ಲ ಇತ್ತು, ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಅಡುಗೆ ಕೂಡ ಮಾಡಬೇಕು. ಒಂದು 15 ಜನ ಬರ್ತಾರೆ ಅಂತ ಹೇಳಿದ್ರು. ನಾನೇ ಮಾಡ್ತಾಯಿದ್ದೀನಿ. ಅಡುಗೆ ಎಲ್ಲ ಮುಗಿಸ್ದೆ. ಅನ್ನ ಮಾಡಿ, ಮುದ್ದೆ ಮಾಡಿ, ಚಿಕನ್ ಸಾಂಬಾರು. ಬೆಳಗ್ಗೆ ಚಿತ್ರಾನ್ನ ಮಾಡಿಕೊಟ್ಟಿದ್ವಿ. ತಿರ್ಗಾ ಮಧ್ಯಾಹ್ನಕ್ಕೆ ಮುದ್ದೆ ತಿನ್ನೋರು ತಿಂತಾರೆ, ಅವರು ಜಾಸ್ತಿ ಮುದ್ದೆ ತಿನ್ನೋರು ಮತ್ತು ತಿನ್ನಲಿ ಅಂತ ಮುದ್ದೆನೂ ಕೂಡ ಮಾಡಿದ್ವಿ. ಈಗ ಮನೆ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ, ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.